ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇದಾಗಿ ವಿಡಿಯೋ ನೋಡ್ತಿರೋವಂಥವ್ರು ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ನಿಮ್ಮ ಬಾಳಲ್ಲಿ ಸಿಹಿಯಾಗಿರಲಿ ಎಂದು ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಯುಗಾದಿ ಹಬ್ಬದಂದು ಈ ವಸ್ತುಗಳನ್ನು ನಿಮ್ಮ ಮನೆಗೆ ತಂದರೆ ಅದೃಷ್ಟ ಸದಾ ನಿಮ್ಮದಾಗಿರುತ್ತದೆ. ಯಾವುದಂತ ತಿಳ್ಕೊಳ್ಳೋಣ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎಂಬುವಂತೆ ಪ್ರತಿ ವರ್ಷವೂ ಕೂಡ ಹಿಂದೂಗಳಿಗೆ ಹೊಸ ವರ್ಷ ಎಂದರೆ ಅದು ಯುಗಾದಿ ಹಬ್ಬ. ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಬ್ರಹ್ಮದೇವನು ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪಾದ ತಿಥಿಯಂದು ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದನೆಂದು ಹೇಳಲಾಗುತ್ತದೆ. ಹಾಗಾಗಿ ಈ ದಿನವನ್ನು ಇಂದಿಗೂ ಹಿಂದೂಗಳ ಹೊಸ ವರ್ಷ ಎಂದು ಸ್ವಾಗತಿಸಲಾಗುತ್ತದೆ. ಯುಗಾದಿಯ ಹಬ್ಬದಿಂದ ಶುರುವಾಗುವ ಹಿಂದೂ ಹೊಸ ವರ್ಷದಂದು ಮನೆಗೆ ಈ ವಸ್ತುಗಳನ್ನು ತಂದರೆ ಅದೃಷ್ಟ ನಿಮ್ಮದಾಗಿರುತ್ತದೆ. ಅದು ಯಾವ ವಸ್ತುಗಳಂತ ತಿಳ್ಕೊಳ್ಳೋಣ. ಆ ವಸ್ತುಗಳು ಅತ್ಯಂತ ಶುಭ ಮತ್ತು ಮಂಗಳಕರ ಎಂದು ಸೂಚಿಸಲಾಗುತ್ತದೆ. ಆ ವಸ್ತುಗಳು ಯಾವುವು ಎಂದು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ತೆಂಗಿನಕಾಯಿ. ಒಂದು ತೆಂಗಿನಕಾಯಿ. ಹಿಂದೂ ಹೊಸ ವರ್ಷದ ದಿನದಂದು ಅಥವಾ ಯುಗಾದಿ ಹಬ್ಬದ ದಿನದಂದು ಒಂದು ತೆಂಗಿನಕಾಯಿಯನ್ನು ತಂದು ಅದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದನ್ನು ತಿಜೋರಿಯಲ್ಲಿ ಅಥವಾ ಕಮಾನಿನಲ್ಲಿ ಇಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುವುದಲ್ಲದೆ ನೀರಿನಂತೆ ಹಣವೂ ಕೂಡ ಹರಿದು ಬರುತ್ತದೆ. ಎರಡನೆಯದು ತುಳಸಿ ಗಿಡ. ತುಳಸಿಯು ಹಿಂದೂ ಧರ್ಮದ ಆರಾಧನಾ ದೇವತೆಯಾಗಿದ್ದಾಳೆ. ಇದನ್ನು ವಿಷ್ಣುವಿನ ರೂಪವೆಂದು ಪೂಜಿಸಲಾಗುತ್ತದೆ. ಈ ದಿನದಂದು ತುಳಸಿ ಗಿಡವನ್ನು ತಂದು ನಿಮ್ಮ ಮನೆಯಲ್ಲಿ ನೆಡುವುದರಿಂದ ಸಕಾರಾತ್ಮಕ ಶಕ್ತಿ ಯಾವಾಗಲೂ ನಿಮ್ಮ ಮನೆಯಲ್ಲಿ ನೆಲೆಸಿರುತ್ತದೆ ಎಂದು ಹೇಳಲಾಗುತ್ತದೆ. ಮೂರನೆಯದು ಲೋಹದ ಆಮೆ. ಲೋಹದ ಆಮೆಯನ್ನು ನಿಮ್ಮ ಮನೆಗೆ ತರುವುದರಿಂದ ಯಾವಾಗಲೂ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಹಾಗೂ ದುಷ್ಟಶಕ್ತಿಗಳ ನಾಶವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಹಾಗೂ ಸುಖ ಶಾಂತಿ ಯಾವಾಗಲೂ ಕೂಡ ನಿಮ್ಮ ಮನೆಯಲ್ಲಿ ನೆಲೆಸಿರುತ್ತದೆ. ನಾಲ್ಕನೆಯದು ಶಂಖ. ಶಂಖ, ಅದರಲ್ಲೂ ದಕ್ಷಿಣಾವರ್ತಿ ಶಂಖವನ್ನು ಮನೆಯಲ್ಲಿ ಇಟ್ಟರೆ ಹಣದ ಹರಿವು ಹೆಚ್ಚಾಗುತ್ತದೆ. ಶಂಖವನ್ನು ತಂದು ಪೂಜೆ ಮಾಡಿದ ನಂತರ ಅದನ್ನು ಹಣ ಇಡುವ ಜಾಗದಲ್ಲಿ ಇಟ್ಟರೆ ಅದು ಪ್ರಗತಿಯ ಎಲ್ಲ ಮಾರ್ಗಗಳನ್ನು ತೆರೆಯುತ್ತದೆ ಹಾಗೂ ಎಂದಿಗೂ ಹಣದ ಕೊರತೆ ಆಗದಂತೆ ನಿಮ್ಮನ್ನು ಸದಾಕಾಲ ತಡೆಯುತ್ತದೆ. ಇನ್ನು ಐದನೆಯದು ನವಿಲುಗರಿ. ಶ್ರೀಕೃಷ್ಣನಿಗೆ ತುಂಬ ಪ್ರಿಯವಾದುದು ನವಿಲುಗರಿ ಎಂದು ಹೇಳಲಾಗುತ್ತದೆ. ಯಾವ ಮನೆಯಲ್ಲಿ ನವಿಲುಗರಿ ಇರುತ್ತದೆಯೋ ಆ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿ ನೆಲೆಸುತ್ತಾಳೆ ಎಂದು ಹೇಳಲಾಗುತ್ತದೆ. ಹಿಂದೂ ಹೊಸ ವರ್ಷ ಯುಗಾದಿಯಂದು ಮನೆಗೆ 3 ನವಿಲುಗರಿಯನ್ನು ತನ್ನಿ. ತುಂಬಾ ಒಳ್ಳೆಯದಾಗುತ್ತದೆ. ನಿಮ್ಮ ಮನೆ ಯಶಸ್ಸಿಗೂ ಕೂಡ ತುಂಬಾ ಒಳ್ಳೆಯದಾಗುತ್ತದೆ ಅಂತ ಹೇಳಲಾಗುತ್ತದೆ. ಈ ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ತಂದರೂ ಕೂಡ ನಡೆಯುತ್ತೆ. ಲಾಫಿಂಗ್ ಬುದ್ಧ. ಹಿಂದೂ ಹೊಸ ಧರ್ಮದ ದಿನದಂದು ನೀವು ಮನೆಗೆ ಲಾಫಿಂಗ್ ಬುದ್ಧನನ್ನು ತರಬಹುದು. ಇದರಿಂದ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಎಂದೂ ಉಂಟಾಗುವುದಿಲ್ಲ. ಅದನ್ನು ತಂದರೆ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು. ಲಾಫಿಂಗ್ ಬುದ್ಧನ ವಿಗ್ರಹ ಅಥವಾ ಫೋಟೋ ಯಾವುದು ತಂದರೂ ಕೂಡ ನಡೆಯುತ್ತೆ. ಮುಖ್ಯವಾಗಿ ಸಂಕ್ರಾಂತಿ ಹಬ್ಬದಂದು ಹೇಗೆ ಎಳ್ಳು ಬೆಲ್ಲವೋ ಅದೇ ರೀತಿ ಯುಗಾದಿ ಹಬ್ಬದಂದು ಬೇವು ಬೆಲ್ಲ ಹಂಚುವುದು ರೂಢಿ. ಬೇವು ಬೆಲ್ಲವು ಎರಡೂ ಕೂಡ ಸಮಾನವಾಗಿ ಸೇವಿಸಬೇಕು ಎಂದು ರೂಢಿ. ಹಾಗಾಗಿ ಈ ವಸ್ತುಗಳಲ್ಲಿ ಯಾವ ಒಂದು ವಸ್ತು ತಂದರೂ ಕೂಡ ನಿಮ್ಮ ಮನೆ ಯಾವಾಗಲೂ ಸದಾ ಯಶಸ್ಸಿನಿಂದ ಕೂಡಿರುತ್ತದೆ. ನಾವು ಸೇವಿಸುವ ಬೇವು ಬೆಲ್ಲವು ನಮ್ಮ ಜೀವನದ ಸುಖ ದುಃಖ ನೋವು ನಲಿವು ಸೂಚಿಸುತ್ತದೆ. ನಮ್ಮ ಜೀವನವು ಯಾವಾಗಲೂ ಬೇವು ಬೆಲ್ಲದಂತೆ ಸಿಹಿ ಮತ್ತು ಕಹಿಯಾಗಿ ನೋವು ಮತ್ತು ನಲಿವುಗಳಿಂದ ಕೂಡಿರುತ್ತದೆ ಎನ್ನುವ ಅರ್ಥವನ್ನು ಈ ಯುಗಾದಿ ಹಬ್ಬ ನೀಡುತ್ತದೆ. ಮೊದಲನೇದಾಗಿ ಬೇವಿನ ರುಚಿಯು ಕಹಿ. ಅದು ನಮ್ಮ ಬದುಕಿನಲ್ಲಿ ಎದುರಾಗುವ ಕಹಿಯ ಕ್ಷಣಗಳನ್ನು ಸೂಚಿಸುತ್ತದೆ. ಜೀವನ ಸದಾ ಸಂತೋಷದಿಂದ ಇರಲು ಸಾಧ್ಯವೇ ಇಲ್ಲ. ಸ್ವಲ್ಪ ಕಹಿ ಇರುತ್ತದೆ. ಅದನ್ನು ಸ್ವೀಕರಿಸುವ ಮನೋಭಾವ ಇದ್ದರೆ ಅದೇನು ಕಷ್ಟ ಅನಿಸುವುದಿಲ್ಲ. ಜೀವನದಲ್ಲಿ ಎಂಥ ದೊಡ್ಡ ಕಷ್ಟ ಬಂದರೂ ಅದು ಕಷ್ಟ ಎನಿಸುವುದಿಲ್ಲ. ಬೆಲ್ಲವು ಸಿಹಿಯಾಗಿದೆ. ಅದು ಜೀವನದ ಎಲ್ಲ ಸಂತೋಷದ ಕ್ಷಣಗಳನ್ನು ಸೂಚಿಸುತ್ತದೆ. ನಮ್ಮೆಲ್ಲರ ನಗುವಿಗೆ ಕಾರಣವಾಗುವ ಕ್ಷಣಗಳು, ಸುಮಧುರ ಕ್ಷಣಗಳು ಎಲ್ಲವೂ ಬೆಲ್ಲದ ಸಂಕೇತವಾಗಿರುತ್ತದೆ. ಸೊ ಇವತ್ತಿನ ಮಾಹಿತಿ ಇಷ್ಟ ಆದರೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ತಪ್ಪದೇ ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ತುಂಬಾ ಧನ್ಯವಾದಗಳು.